ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾವಿನಕಾಯಿಯ ಇನ್ನೊಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ. ಈ ರೆಸಿಪಿ ಏನಂದರೆ ಮಾವಿನಕಾಯಿಯ ಕ್ಯಾಂಡಿ. ಹೆಚ್ಚಿನವರಿಗೆ ಒಂದು ರೀತಿಯಲ್ಲಿ ಮಾವಿನಕಾಯಿ ಕ್ಯಾಂಡಿ ಮಾಡಲಿಕ್ಕೆ ಬರ್ತದೆ. ಆದರೆ ನಾನು ಈ ವಿಡಿಯೋದಲ್ಲಿ 2 ರೀತಿಯಲ್ಲಿ ಮಾವಿನಕಾಯಿ ಕ್ಯಾಂಡಿ ಮಾಡುವುದನ್ನು ತೋರಿಸಿದ್ದೇನೆ. ಮಾವಿನಕಾಯಿಯನ್ನು ಉಪಯೋಗಿಸಿಕೊಂಡು ಅನೇಕ ರೀತಿಯ ರೆಸಿಪಿಗಳನ್ನು ಮಾಡಬಹುದು. ಅಂಥದ್ರಲ್ಲಿ ಈ ಮಾವಿನಕಾಯಿಯ ಕ್ಯಾಂಡಿ ಕೂಡ ಒಂದು. ನಾನು ಇವತ್ತು ತೋರಿಸುವ ರೀತಿಯಲ್ಲಿ ಮಾವಿನಕಾಯಿಯ ಕ್ಯಾಂಡಿಯನ್ನು ಮಾಡಿಟ್ರೆ 1 ವರ್ಷದವರೆಗೂ ಕೂಡ ಅದನ್ನಿಟ್ಟರೆ ಏನಾಗುವುದಿಲ್ಲ. ಚೆನ್ನಾಗಿ ಬಿಸಿಲಿಗೆ ನಾವು ಒಣಗಿಸಿದ್ರೆ ಆಯಿತು. ಈ ರೀತಿಯ ಕ್ಯಾಂಡಿ ಮಾಡಿದರೆ ಯಾವ ವಯಸ್ಸಿನವರಿಗೂ ಕೂಡ ಇಷ್ಟ ಆಗ್ತದೆ. ಎಲ್ಲ ವಯಸ್ಸಿನವರು ಕೂಡ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ಬನ್ನಿ ಯಾವ ರೀತಿ ಮಾಡುವುದು ಅಂತ ಹೇಳಿ ನೋಡುವ. ನಾನೀಗ ಇಲ್ಲಿ ಕೆಲವೊಂದಿಷ್ಟು ಮಾವಿನಕಾಯಿಗಳನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ನಾವು ಈ ಮಾವಿನಕಾಯಿಯ ಸಿಪ್ಪೆಯನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಬೇಕಾಗ್ತದೆ. ಮಾವಿನಕಾಯಿ ಎಲ್ಲ ಕೂಡ ಒಂದೇ ರೀತಿಯಲ್ಲಿ ಬೇಯಬೇಕು. ಮತ್ತು ಕೆಲವೊಂದು ಮಾವಿನಕಾಯಿಯ ಸಿಪ್ಪೆ ಸ್ವಲ್ಪ ಕಹಿ ಇರ್ತದೆ. ಅದಕ್ಕೆ ಬೇಕಾಗಿ ನಾವು ಮಾವಿನಕಾಯಿಯ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಮತ್ತು ಸಿಪ್ಪೆ ತೆಗೆದ ಈ ಮಾವಿನಕಾಯಿಯನ್ನು ನಾನು ನೀರಿನಲ್ಲಿ ಹಾಕಿಕೊಂಡು ಇಡ್ತಾ ಇದ್ದೇನೆ. ನಾನು ಇಲ್ಲಿ 4 ರಿಂದ 5 ಮಾವಿನಕಾಯಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ನಾನು ಯಾಕೆಂದರೆ ಇಲ್ಲಿ 2 ರೀತಿಯಲ್ಲಿ ಮಾವಿನಕಾಯಿಯ ಕ್ಯಾಂಡಿಯನ್ನು ತೋರಿಸ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿ ನಾನಿಲ್ಲಿ 5 ಮಾವಿನಕಾಯಿಯನ್ನು ಒಟ್ಟಿಗೆ ತೆಗೆದುಕೊಳ್ತಾ ಇದ್ದೇನೆ. ಇದರಲ್ಲೇ ನಾನು 2 ರೀತಿಯ ಕ್ಯಾಂಡಿ ಕೂಡ ಮಾಡಿ ತೋರಿಸ್ತೇನೆ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಮೊನ್ನೆ ನಾನು ಆಮ್ ಪಾಪಡ್ ಅಂತ ಹೇಳಿ ಮಾವಿನಕಾಯಿಯ ಇನ್ನೊಂದು ರೆಸಿಪಿ ಹಾಕಿದ್ದೇನೆ. ಯಾರೆಲ್ಲ ಅದನ್ನು ನೋಡಲಿಲ್ಲ, ನೀವು ಅದನ್ನು ಕೂಡ ವಿಡಿಯೋವನ್ನು ನೋಡಿ. ಈಗ ನಾನು 5 ಮಾವಿನಕಾಯಿಯ ಸಿಪ್ಪೆಯನ್ನು ತೆಗೆದುಕೊಂಡಾಯಿತು. ಈಗ ಇನ್ನು ನಾನು ಇದನ್ನು ಕಟ್ ಮಾಡಿಕೊಳ್ತೇನೆ. ಮಾವಿನಕಾಯಿಯ ಕ್ಯಾಂಡಿಯನ್ನು ಮಾಡಲಿಕ್ಕೆ ನಾವು ಮಾವಿನಕಾಯಿಯನ್ನು ಆದಷ್ಟು ಉದ್ದಾಗಿ ಕಟ್ ಮಾಡಿಕೊಳ್ಬೇಕು. ಇಲ್ಲಿ ಮೊದಲನೇ ರೀತಿಯ ಕ್ಯಾಂಡಿಯನ್ನು ಮಾಡಿಕೊಳ್ಳಲಿಕ್ಕೆ ಉದ್ದವಾಗಿ ಕಟ್ ಮಾಡಿಕೊಂಡಿದ್ದೇನೆ. ಮತ್ತು ನಂತರದ ಕ್ಯಾಂಡಿಯನ್ನು ಮಾಡಿಕೊಳ್ಳಲಿಕ್ಕೆ ನಾನು ಉದ್ದವಾಗಿ ಕಟ್ ಮಾಡಿಕೊಂಡದ್ರಲ್ಲಿ ಅರ್ಧ ಕಟ್ ಮಾಡಿಕೊಂಡಿದ್ದೇನೆ. ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಕಟ್ ಮಾಡಿಕೊಳ್ಬೋದು. ಆದಷ್ಟು ಒಂದೇ ರೀತಿಯಲ್ಲಿ ಕಟ್ ಮಾಡಿಕೊಂಡ್ರೆ ನಮಗೆ ಬೇಯಿಸುವಾಗ ಎಲ್ಲ ಒಳ್ಳೆಯದಾಗ್ತದೆ. ಮಾಡಿಕೊಳ್ಳುವಾಗ ಅದರ ಗೆರಟೆಯ ಭಾಗ, ಹೀಗೆ ಗಟ್ಟಿ ಭಾಗ ಎಲ್ಲ ಸಿಕ್ಕಿದರೆ ಅದನ್ನು ತೆಗೆದುಕೊಳ್ಬೇಕು ನಾವು. ಇಲ್ಲದಿದ್ದರೆ ಕ್ಯಾಂಡಿ ಅಷ್ಟು ಒಳ್ಳೆಯದಾಗಿ ಬರುವುದಿಲ್ಲ. ನಾನು 2ನೇ ರೀತಿಯ ಕ್ಯಾಂಡಿಗೆ ಕಟ್ ಮಾಡಿಕೊಂಡದ್ದು ಹೀಗೆ ಉದ್ದವಾಗಿ ಕಟ್ ಮಾಡಿಕೊಂಡದನ್ನು ಇನ್ನೊಮ್ಮೆ ಅರ್ಧ ಕಟ್ ಮಾಡಿಕೊಂಡೆ. ಕ್ಯಾಂಡಿ ಮಾಡಲಿಕ್ಕೆ ಕೂಡ ಮೊದಲಿಗೆ ಒಂದೇ ರೀತಿಯ ಪ್ರೊಸೀಜರ್. ನೋಡಿ, ನಾನಿಲ್ಲಿ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಕುದಿ ಬರ್ತಾ ಇತ್ತು. ಆಗ ನಾನು ಕಟ್ ಮಾಡಿಕೊಂಡ ಮಾವಿನಕಾಯಿಯ ತುಂಡುಗಳನ್ನು ಹಾಕಿಕೊಂಡಿದ್ದೇನೆ. ಇದನ್ನು ತುಂಬ ಬೇಯಿಸಲಿಕ್ಕೆ ಇಲ್ಲ. ನಮಗೆ ಈ ಕುದಿ ಬರ್ತಾ ಇರುವ ನೀರಿನಲ್ಲಿ ಈ ಮಾವಿನಕಾಯಿ ಜಾಸ್ತಿ ಅಂದರೆ 3 ರಿಂದ 4 ನಿಮಿಷ ಬೇಯಿಸಲಿಕ್ಕೆ, ಅದಕ್ಕಿಂತ ಜಾಸ್ತಿ ಬೇಯಿಸಲಿಕ್ಕಿಲ್ಲ. ನಮಗೆ ಇದು ತುಂಬ ಸಾಫ್ಟಾಗಿ ಬೆಂದರೆ ಕ್ಯಾಂಡಿ ನಮಗೆ ಒಳ್ಳೆಯದಾಗಿ ಬರುವುದಿಲ್ಲ. ಅದಕ್ಕೆ ಬೇಕಾಗಿ ಸ್ವಲ್ಪ ಗಟ್ಟಿ ಇರುವಾಗಲೇ ನಾವು ಈ ಮಾವಿನಕಾಯಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಸ್ವಲ್ಪ ಗಟ್ಟಿ ಇರುವಾಗಲೇ ಅಂತ ಹೇಳಿದರೆ ಹೇಗೆ ಅಂದರೆ ಅದು ಬೆಂದಿರಬೇಕು, ಆದರೆ ಅದು ಸಾಫ್ಟ್ ಆಗಬಾರ್ದು. ಆ ರೀತಿಯಲ್ಲಿರುವಾಗ ನಾವು ಅದನ್ನು ನೀರಿನಿಂದ ಹೊರಗೆ ತೆಗೆದುಕೊಳ್ಬೇಕು. ನಾನಿಲ್ಲಿ 2 ರೀತಿಯಲ್ಲಿ ಕಟ್ ಮಾಡಿಕೊಂಡ ಮಾವಿನಕಾಯಿಯನ್ನು ಕೂಡ ಬೇಯಿಸಿಕೊಳ್ತಾ ಇದ್ದೇನೆ. ನೋಡಿ, ಇಷ್ಟು ಮಾತ್ರ ಬೇಯಿಸಿಕೊಳ್ಬೇಕು. ಇದೀಗ ಸರಿಯಾಗಿ ಬೆಂದಿದೆ. ತುಂಬ ಜಾಸ್ತಿ ಕೂಡ ಬೇಯಲಿಲ್ಲ ಅಥವಾ ಕಡಿಮೆ ಕೂಡ ಬೇಯಲಿಲ್ಲ. ನಾವು ಜಾಸ್ತಿ ಬೇಯಿಸಿದರೆ ಏನಾಗ್ತದೆ ಅಂತ ಹೇಳಿದರೆ, ನಾವು ಸಕ್ಕರೆಯ ಜೊತೆಗೆ ಹಾಕಿಟ್ಟಾಗ ಅದು ಒಂಥರ ತುಂಬ ಸಾಫ್ಟ್ ಆಗಿ ಪೇಸ್ಟ್ ಆದ ಹಾಗೆ ಆಗ್ತದೆ. ಆಗ ಅದು ಕ್ಯಾಂಡಿ ಸರಿಯಾಗಿ ಬರುವುದಿಲ್ಲ. ಅದಕ್ಕೆ ಬೇಕಾಗಿ ಈಗ ಸರಿಯಾಗಿ ಬೆಂದ ಮಾವಿನಕಾಯಿಯನ್ನು ನಾನು ಒಂದು ಜಾಲರಿಯಲ್ಲಿ ಹಾಕಿಕೊಳ್ತಾ ಇದ್ದೇನೆ. ಅದರ ನೀರು ಬಸಿದು ಹೋಗಲಿಕ್ಕೆ ಬೇಕಾಗಿ. ಸರಿಯಾಗಿ ಬೆಂದ ಮಾವಿನಕಾಯಿ ಈ ರೀತಿಯಾಗಿ ಕಾಣ್ತದೆ. ನಮಗೆ ಇದು ತುಂಬ ಸಾಫ್ಟ್ ಆಗಿ ಬೇಯಲಿಲ್ಲ. ಇಟ್ಟುವಾಗ ಇದು ಸ್ವಲ್ಪ ಗಟ್ಟಿಯಾಗಿಯೇ ಇರ್ತದೆ. ನಮಗೆ ಅದು ಹಾಗೆ ಇರಬೇಕು. ಈಗ ನಾವು ಇದನ್ನು ಸಕ್ಕರೆಯಲ್ಲಿ ಹಾಕಬೇಕಾಗ್ತದೆ. ನಾನೊಂದು ಇಲ್ಲಿ ಡಬ್ಬವನ್ನು ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಮೊದಲಿಗೆ ಸ್ವಲ್ಪ ಸಕ್ಕರೆಯನ್ನು ಹರಡಿಕೊಂಡೆ. ನಂತರ ಒಂದೊಂದೇ ಪೀಸ್ ಮಾವಿನಕಾಯಿಯನ್ನು ಹಾಕ್ತಾ ಹೋಗಬೇಕು. ನಂತರ ಇನ್ನೂ ಸ್ವಲ್ಪ ಮಾವಿನಕಾಯಿಯನ್ನು ಹಾಕಿ ಅದರ ಮೇಲೆ ಇನ್ನೂ ಸ್ವಲ್ಪ ಸಕ್ಕರೆಯನ್ನು ಹಾಕಿಕೊಳ್ಬೇಕು. ಹೀಗೆ ಮಾವಿನಕಾಯಿಯ ಮೇಲೆ ಸಕ್ಕರೆಯ ಪದರ, ನಂತರ ಇನ್ನೊಮ್ಮೆ ಮಾವಿನಕಾಯಿ, ನಂತರ ಇನ್ನೊಮ್ಮೆ ಸಕ್ಕರೆಯ ಪದರ ಹಾಕ್ತಾ ಹೋದರೆ ಎಲ್ಲ ಮಾವಿನಕಾಯಿಗೆ ಕೂಡ ಸಕ್ಕರೆ ಚೆನ್ನಾಗಿ ತಾಗ್ತದೆ. ನಾವು ಇದನ್ನು ಆದಷ್ಟು ಸಾಯಂಕಾಲದ ಹೊತ್ತಿನಲ್ಲಿ ಮಾಡಿಕೊಳ್ಬೇಕಾಗ್ತದೆ. ಯಾಕೆಂತ ಹೇಳಿದರೆ, ನಾವು ಇದನ್ನು ಸಾಯಂಕಾಲದ ಹೊತ್ತಿನಲ್ಲಿ ಮಾಡಿ ಸಕ್ಕರೆಯಲ್ಲಿ ಹಾಕಿಟ್ರೆ ಅದು ಬೆಳಗ್ಗೆ ಆಗುವ ಹೊತ್ತಿಗೆ ಸಕ್ಕರೆಯನ್ನು ಹೀರಿಕೊಂಡಿರ್ತದೆ, ಸ್ವಲ್ಪ ಸ್ವೀಟ್ ಆಗಿರ್ತದೆ. ಆಗ ನಾವು ಬಿಸಿಲಿಗೆ ಒಣಗಿಸಲಿಕ್ಕೆ ಸರಿಯಾದ ಸಮಯ ಆಗ್ತದೆ. ಸಕ್ಕರೆಗೆ ಹಾಕಿದ ಮಾವಿನಕಾಯಿಯನ್ನು ನಾವು ಆದಷ್ಟು ಸಕ್ಕರೆ ಕರಗಿ ಮಾವಿನಕಾಯಿ ಹೀರಿಕೊಂಡ ನಂತರ ಆದಷ್ಟು ಬೇಗ ಒಣಗಿಸುವುದೇ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ, ಜಾಸ್ತಿ ಹೊತ್ತು ನಾವು ಈ ಸಕ್ಕರೆ ನೀರಿನಲ್ಲೇ ಮಾವಿನಕಾಯಿಯನ್ನು ಬಿಟ್ಟೇವೆ ಅಂತ ಆದರೆ ಆ ಸಕ್ಕರೆ ಕೂಡ ಹುಳಿ ಆಗ್ತದೆ. ಅದರಿಂದ ನಾವು ಮಾಡಿದ ಈ ಮಾವಿನಕಾಯಿ ಕೂಡ ಹುಳಿ ಆಗ್ತದೆ ಮತ್ತು ಅದರ ರುಚಿ, ಕ್ಯಾಂಡಿಯ ರುಚಿ ಸ್ವಲ್ಪ ಬದಲಾಗಿ ಬರ್ತದೆ. ಅದಕ್ಕೆ ಬೇಕಾಗಿ ನಾವು ಆದಷ್ಟು ರಾತ್ರಿ ಮಾಡಿಟ್ರೆ ಬೆಳಗ್ಗೆ ಆಗುವಾಗ ಬಿಸಿಲು ಬಂದಾಗ ನಾವು ಒಣಗಿಸಲಿಕ್ಕೆ ಸರಿ ಆಗ್ತದೆ. ರುಚಿ ಕೂಡ ಒಳ್ಳೆಯದಾಗಿ ಬರ್ತದೆ. ಈಗ ಸಕ್ಕರೆಯ ಪದರವನ್ನೆಲ್ಲ ಹಾಕಿದ ನಂತರ ಮುಚ್ಚಳವನ್ನು ಮುಚ್ಚಿ ನಾನಿನ್ನು ಬೆಳಗ್ಗೆ ಅದನ್ನು ಒಣಗಿಸಲಿಕ್ಕೆ ಹಾಕ್ತೇನೆ.
ಈ ರೆಸಿಪಿಯನ್ನು ನಾನು ಮೊನ್ನೆ ಕೂಡ ಮಾಡಿದ್ದೆ. ಆದರೆ ಆಗ ನಾನು ಬಿಸಿಲಿಗೆ ಒಣಗಿಸಬೇಕಾದ ಸಮಯದಲ್ಲಿ ಮಳೆ ಬಂದಿತ್ತು. ಆದ ಕಾರಣ ಹೆಚ್ಚಿನ ಸಮಯ ನಾನು ಸಕ್ಕರೆಯಲ್ಲಿ ಅದನ್ನು ಹಾಗೆ ಬಿಟ್ಟಿದ್ದೆ. ಆಗ ಆ ಸಕ್ಕರೆಯಲ್ಲಿ ನೆನೆಸಿಟ್ಟ ಹೋಳುಗಳು ಈ ರೀತಿಯಾಗಿ ಹುಡಿಯಾಗಿ ಹೋಗಿತ್ತು, ಅಂದರೆ ಪೇಸ್ಟ್ ಆಗಿ ಹೋಗಿತ್ತು. ಈಗ ಎರಡನೇ ರೀತಿಯ ಕ್ಯಾಂಡಿಯನ್ನು ಮಾಡಲಿಕ್ಕೆ ನಾನಿಲ್ಲಿ ತಯಾರಿಸ್ತಾ ಇದ್ದೇನೆ. ನಾನೊಂದು ಪಾತ್ರೆಯಲ್ಲಿ ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ನಂತರ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲದ ಪಾಕವನ್ನು ಮಾಡಿಕೊಳ್ತಾ ಇದ್ದೇನೆ. ನಾನು ಮೊದಲನೇ ರೀತಿಯ ಕ್ಯಾಂಡಿಗೆ ಮಾಡುವಾಗ ಸಕ್ಕರೆಯನ್ನು ಉಪಯೋಗಿಸಿಕೊಂಡಿದ್ದೆ. ಆದರೆ ಹೆಚ್ಚಿನವರು ಸಕ್ಕರೆಯನ್ನು ಇಷ್ಟಪಡುವುದಿಲ್ಲ. ಅದಕ್ಕೆ ಬೇಕಾಗಿ ನಾನು ಮೊದಲಿನ ರೀತಿಯಲ್ಲಿ ಅಂತ ಹೇಳಿದರೆ ಹಿಂದಿನ ಕಾಲದವರು ಮಾಡ್ತಾ ಇದ್ದ ಹಾಗೆ ಬೆಲ್ಲವನ್ನು ಉಪಯೋಗಿಸಿ ಮಾಡ್ತಾ ಇದ್ದೇನೆ. ಮತ್ತು ಈ ಬೆಲ್ಲವನ್ನು ಉಪಯೋಗಿಸಿ ಮಾಡೋದ್ರಿಂದ ಅದರ ಟೇಸ್ಟ್ ತುಂಬ ಒಳ್ಳೆಯದಾಗಿರ್ತದೆ. ಈ ಸಕ್ಕರೆಯ ಕ್ಯಾಂಡಿಗಿಂತ ಸ್ವಲ್ಪ ರುಚಿಯಾಗಿರ್ತದೆ. ಬೆಲ್ಲದ ಕ್ಯಾಂಡಿಗೆ ಸ್ವಲ್ಪ ನೈಸರ್ಗಿಕವಾಗಿ ಬಣ್ಣ ಕೂಡ ಬೆಲ್ಲದ ಬಣ್ಣ ಬರ್ತದೆ. ಅದರಿಂದ ನೋಡಲಿಕ್ಕೆ ಕೂಡ ಸ್ವಲ್ಪ ಚೆನ್ನಾಗಿ ಕಾಣ್ತದೆ. ನೋಡಿ, ಬೆಲ್ಲದ ಪಾಕ ತಯಾರಾಗಿದೆ. ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಈಗ ಪಾಕ ತಯಾರಾಗಿದೆ. ಒಳ್ಳೆ ಕುದಿ ಕೂಡ ಬರ್ತಾ ಉಂಟು. ಈಗ ನಾವು ಆಗಲೇ ಬೇಯಿಸಿಟ್ಟ ಮಾವಿನಕಾಯಿಗೆ ಈ ಬೆಲ್ಲದ ಪಾಕವನ್ನು ಹಾಕಿಕೊಳ್ಬೇಕು. ಆದರೆ ಹಾಕಿಕೊಳ್ಳುವಾಗ ನಾವು ಇದಕ್ಕೆ ಸ್ವಲ್ಪ ಜರಡಿಯನ್ನು ಹಿಡಿಬೇಕಾಗ್ತದೆ. ಯಾಕಂತ ಹೇಳಿದರೆ ಈ ಬೆಲ್ಲದಲ್ಲಿ ಕೆಲವೊಮ್ಮೆ ಸ್ವಲ್ಪ ಕಸ ಇರ್ತದೆ. ಅಂದರೆ ಆ ಬೆಲ್ಲದ ಕಸ ಎಲ್ಲ ಬೀಳಬಾರ್ದು ಅಂತ ಹೇಳುವ ಕಾರಣಕ್ಕೋಸ್ಕರ ಜರಡಿಯನ್ನು ಹಿಡಿದು ನಾವು ಬೆಲ್ಲದ ಪಾಕವನ್ನು ಸೇರಿಸಿಕೊಳ್ಬೇಕಾಗ್ತದೆ. ಬೆಲ್ಲದ ಪಾಕವನ್ನು ಹಾಕಿಕೊಂಡ ನಂತರ ಮಾವಿನಕಾಯಿಯ ಎಲ್ಲ ಹೋಳುಗಳಿಗೆ ಆ ಬೆಲ್ಲದ ಪಾಕ ತಾಗುವ ಹಾಗೆ ಮಾಡಿ ನಾವು ಇಡಬೇಕು. ಇದನ್ನು ಕೂಡ ರಾತ್ರಿಯಲ್ಲಿ ಮಾಡಿ ಬೆಳಗ್ಗೆ ಆಗುವ ತನಕ ಆ ಬೆಲ್ಲದ ಪಾಕದಲ್ಲಿ ಬಿಡಬೇಕು. ನೋಡಿ, ಇದು ಮೊದಲನೇ ರೀತಿಯ ಕ್ಯಾಂಡಿ. ನಾವು ಬೇಯಿಸಿಟ್ಟ ಮಾವಿನಕಾಯಿಗೆ ಸಕ್ಕರೆಯನ್ನು ಹಾಕಿದ್ವಿ. ಅದು ನೋಡಿ ಚೆನ್ನಾಗಿ ಕರಗಿ ಹೀಗೆ ನೀರಾಗಿದೆ. ಈಗ ಇದು ಮಾವಿನಕಾಯಿ ಸಕ್ಕರೆಯ ಸಿಹಿಯನ್ನು ಹೀರಿಕೊಂಡಿದೆ. ಇದನ್ನು ನಾವು ಸಕ್ಕರೆಯಿಂದ ತೆಗೆದು ಪ್ಲೇಟಿನಲ್ಲಿ ಹಾಕಿ ಒಣಗಿಸ್ಲಿಕ್ಕೆ ಇಡಬೇಕು. ಒಂದೇ ಹೋಳುಗಳನ್ನು ಆ ಸಕ್ಕರೆಯ ಪಾಕದಿಂದ ತೆಗೆದು ಒಣಗಿಸ್ಲಿಕ್ಕೆ ಒಂದು ಪ್ಲೇಟಿನಲ್ಲಿ ಹರಡಿಕೊಳ್ತಾ ಇದ್ದೇನೆ. ಆದಷ್ಟು ಸ್ವಲ್ಪ ದೂರವೇ ಇಟ್ಟುಕೊಳ್ತಾ ಇದ್ದೇನೆ. ಮತ್ತು ಆ ಸಕ್ಕರೆಯ ಪಾಕ ಆ ಹೋಳಿಗೆ ತುಂಬ ಹಿಡಿದುಕೊಳ್ಳದ ಹಾಗೆ ನೋಡಿಕೊಳ್ತಾ ಇದ್ದೇನೆ. ಯಾಕಂದರೆ ತುಂಬ ಸಕ್ಕರೆಯ ಪಾಕ ನಾವು ಹೋಳಿ ಏನು ಒಣಗಿಸ್ಲಿಕ್ಕೆ ಇಡ್ತೇವೆ ಅದರೊಟ್ಟಿಗೆ ಇಟ್ಟರೆ ಅದು ಒಂಥರ ಅಂಟು ಬರ್ತದೆ. ಅದಕ್ಕೆ ಬೇಕಾಗಿ ಅಷ್ಟೇ. ಈ ರೀತಿಯಾಗಿ ನಾನು ಸಕ್ಕರೆ ಪಾಕದಲ್ಲಿ ಮಾಡಿದ ಮಾವಿನಕಾಯಿಯ ಕ್ಯಾಂಡಿಯನ್ನು ಒಣಗಿಸ್ಲಿಕ್ಕೆ ರೆಡಿ ಮಾಡಿಕೊಂಡಿದ್ದೇನೆ. ಸಕ್ಕರೆ ಪಾಕದಿಂದ ನಾವು ಎಲ್ಲ ಹೋಳುಗಳನ್ನು ತೆಗೆದ ನಂತರ ಸಕ್ಕರೆ ಪಾಕ ಈ ರೀತಿಯಾಗಿ ಕ್ಲೀನ್ ಆಗಿ ಇರ್ತದೆ. ಇದನ್ನು ನಾವು ಯಾವುದಾದ್ರೂ ಸಿಹಿ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಬಹುದು. ಯಾವುದಾದ್ರೂ ಸಿಹಿ ಪಾನಕ ಅಥವಾ ಆಂಪಾಪಡ್ ಮಾಡುವಾಗ ಸಕ್ಕರೆಯ ಬದಲಿಗೆ ಎಲ್ಲ ಉಪಯೋಗಿಸ್ಕೊಳ್ಬಹುದು. ಇದು ನೋಡಿ, ನಾನು ಬೆಲ್ಲದ ಪಾಕದಲ್ಲಿ ಅದ್ದಿಟ್ಟ ಮಾವಿನಕಾಯಿಯ ಹೋಳುಗಳು. ನೋಡ್ತಾ ಇರಬಹುದು, ಈ ಮಾವಿನಕಾಯಿಯ ಹೋಳುಗಳಿಗೆ ಬೆಲ್ಲದ ಬಣ್ಣವೇ ಬಂದಿದೆ. ಇದನ್ನು ನಾವು ಈಗ ಹೀಗೆ ಹರಡಿಕೊಂಡಾದ ಮೇಲೆ ಬಿಸಿಲಿಗೆ ಒಣಗಿಸಿಕೊಳ್ಬೇಕು. ಈಗ ಬಿಸಿಲು ತುಂಬ ಜೋರಾಗಿರೋದ್ರಿಂದ ತುಂಬ ಚೆನ್ನಾಗಿ ಒಣಗಿದೆ. ಅದರ ಶಬ್ದ ಕೇಳುವಾಗಲೇ ನಿಮಗೆ ಗೊತ್ತಾಗಬೇಕು ಅದೆಷ್ಟು ಚೆನ್ನಾಗಿ ಒಣಗಿದೆ ಅಂತ ಹೇಳಿ. ಖಾಲಿ ಒಂದು ದಿವಸ ಆದದ್ದಷ್ಟೇ, ಒಂದೆರಡು ದಿವಸ ಆದರೂ ಇದನ್ನು ಒಣಗಿಸಬೇಕಾಗ್ತದೆ. ನೋಡಿ, ಈ ರೀತಿಯಾಗಿ ಕಟ್ ಆಗ್ತದೆ. ತಿನ್ನಲಿಕ್ಕೆ ಕೂಡ ತುಂಬ ರುಚಿಯಾಗಿರ್ತದೆ. ಇದು ನಾನು ಸಕ್ಕರೆಯಲ್ಲಿ ಹಾಕಿ ಮಾಡಿದ ಕ್ಯಾಂಡಿ. ಈ ರೀತಿಯಾಗಿ ಇರ್ತದೆ. ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗ್ತದೆ ಈ ಸಕ್ಕರೆಯ ಕ್ಯಾಂಡಿ ಕೂಡ. ಸ್ವಲ್ಪ ಜಾಸ್ತಿ ಬೇಯಿಸಿದರೆ ಅಥವಾ ಹೆಚ್ಚಿನ ಸಮಯ ಸಕ್ಕರೆಯಲ್ಲಿ ಇಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ನೋಡಿ, ಈ ರೀತಿಯಾಗಿ ಆಗ್ತದೆ. ಅದು ಸ್ವಲ್ಪ ಬಿಳಿಸಿ ಹೋದ ಹಾಗೆ ಆಗ್ತದೆ. ಮತ್ತು ತುಂಬ ತೆಳು ಆಗ್ತದೆ. ಒಣಗಿಸಲಿಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗ್ತದೆ. ರುಚಿ ಸ್ವಲ್ಪ ಹುಳಿಯಾಗಿರ್ತದೆ. ಇದು ನೋಡಿ, ಬೆಲ್ಲದ ಪಾಕದಲ್ಲಿ ಹಾಕಿ ಒಣಗಿಸಿದ ಮಾವಿನಕಾಯಿ ಕ್ಯಾಂಡಿ. ಇದು ಕೂಡ ತುಂಬ ರುಚಿಯಾಗಿರ್ತದೆ. ಇದು ತುಂಬ ಜನರಿಗೆ ಇಷ್ಟ ಆಯಿತು. ಈ ರೆಸಿಪಿಯನ್ನು ಟ್ರೈ ಮಾಡಿ ಸಿಂಪಲ್ ಆಗಿ ರುಚಿಯಾದ ಕ್ಯಾಂಡಿಯನ್ನು ಸವಿಯಿರಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.